ರಾಜಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ರಾಜಣ್ಣ? ನಮ್ದು 26 ವರ್ಷ ಆಯ್ತು ಕದ್ರಳ್ಳಿಲಿ ನಾವು ಮಾಡಿ ಸ್ಟಾರ್ಟ್ ಮಾಡಿ ಇದೇ ಅಂಗಡಿ. ಹೌದಾ? ಹೌದು, ಇದೆ 26 ವರ್ಷದಿಂದ ಇದೆ ಒಂದೇ ಅಂಗಡಿಲಿ. ಎಗ್ ರೈಸ್ ರಾಜು 26 ವರ್ಷದಿಂದ ಎಗ್ ರೈಸ್ ಮಾಡ್ತಾ ಇದಾರೆ ರಾಜಣ್ಣ ಸ್ನೇಹಿತರೆ. ನಾನು ವೀಕಲ್ಲಿ ಒಂದು 2-3 ಟೈಮ್ ಇಲ್ಲೇ ರಾಜಣ್ಣನ ಅಂಗಡಿ ಹತ್ರನೇ ಬಂದು ಎಗ್ ರೈಸ್ ಮಾಡ್ಕೊಂಡು ಹೋಗ್ತೀನಿ. ಚಿಕ್ಕದಾಗಿ ಮಾಡ್ತಾರೆ ಮಾತ್ರ. ನೋಡಿ ಈ ಕಡೆ ಕದರ್ನಹಳ್ಳಿ ಕಡೆ ಇರೋರು ಈ ಕಡೆ ಬಂದ್ರೆ. ರಾಜಣ್ಣ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಂಗಡಿ ನಿಮ್ದು? ನಮ್ದು 6:30 ನೈಟ್ 12 ಗಂಟೆವರೆಗೂ ಸ್ಟಾರ್ಟ್ ಆಗುತ್ತೆ. 6:30 ರಾತ್ರಿ 12 ಗಂಟೆವರೆಗೂ ಎಗ್ ರೈಸ್. ಏನೇನ್ ಮಾಡ್ತೀರಾ ರಾಜಣ್ಣ? ನಮ್ದು ಬರೀ ಓನ್ಲಿ ಎಗ್ ರೈಸ್ ಮಾತ್ರ. ಎಗ್ ರೈಸ್ ಮಾತ್ರ? ಎಗ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ ನಮ್ಮ ಅಂಗಡಿಲಿ. ಆಮ್ಲೆಟ್, ಎಗ್ ಬುರ್ಜಿ, ಆಪೈಲು, ಬಾಲ್ಡೆ ಫ್ರೈ, ಆಮೇಲೆ ಇದೇನಾರ ಕೇಳಿದ್ರೆ ಅವ್ರು ವೆಜಿಟೇಬಲ್ ಏನಾರ ಕೇಳಿದ್ರೆ ವೆಜಿಟೇಬಲ್, ಮೊಟ್ಟೆ ಇಲ್ದೇನೆ ಬಾಂಡಿ ತೊಳೆದು ಅವ್ರಿಗೆ ವೆಜಿಟೇಬಲ್ ಹಾಕಿ ಕೊಡ್ತೀವಿ. ಓಕೆ ರಾಜಣ್ಣ, ನನಗೆ ಸ್ಪೆಷಲ್ ಆಗಿ ಇದು ಮಾಡ್ಕೊಡ್ತಾರಲ್ಲ ರಾಜಣ್ಣ, ಫ್ರೈ, ಅದ್ರ ಬಗ್ಗೆ ಹೇಳಿ. ಅದೇ ಬಾಲ್ಡೆ ಫ್ರೈ, ಮಾಮೂಲಿ ಎಗ್ ಚಿಲ್ಲಿ, ಎಗ್ ಪೆಪ್ಪರ್ ಎಲ್ಲ ಇದೆ. ಅದು ಓನ್ಲಿ ಎಗ್ ಐಟಮ್ಸ್. ಹೌದಾ? 26 ವರ್ಷ ಎಲ್ಲಾ ಜನನು ಬಂದು ಇಲ್ಲಿ ಆಲ್ರೌಂಡ್ ಜನನು ಬಂದು ಇಲ್ಲಿ ತಿನ್ಬೋದು. ಆತರ ಇವಾಗ ಮುಸ್ಲಿಮ್ಸ್ ಅವರಿಗೆ ಕಬಾಬ್ ಇದ್ರೆ ಬರಲ್ಲ, ಇವಾಗ ಲಿಂಗಾಯತ್ರಿಗಳು ಕಬಾಬ್ ಇದ್ರೆ ಬರಲ್ಲ. ಆಲ್ರೌಂಡ್ ಮೊಟ್ಟೆ ತಿನ್ನೋರು ಓನ್ಲಿ ಎಗ್. ಜಿಮ್ ಮಾಡೋರು ಇಲ್ಲಿ ಬರ್ಬೋದಾ? ಇವ್ ಮಾಡೋರು ಸುಮಾರು ಜನ ಬಂದಿದ್ದಾರೆ. ಸುಮಾರು ಜನ 26 ವರ್ಷದಿಂದ ಸುಮಾರು ಜನ ನಾಯಕರು ಬಂದು ಇವಾಗ ಪ್ರೈಸ್ ತಗೊಂಡಿದ್ದಾರೆ. ಎಷ್ಟೋ ಜನಗಳು ಇವಾಗ ನಮ್ಮ ಸ್ನೇಹಿತನೇ ಮೊನ್ನೆ ತಗೊಂಡಿದ್ದಾರೆ. ಹೌದಾ? ಹೌದು. ವಿಶೇಷವಾಗಿ ಸ್ನೇಹಿತರೆ, ಜಿಮ್ ಮಾಡೋರ್ಗೆ ಮಸಾಲೆ ಕಡಿಮೆ, ಎಣ್ಣೆ ಕಡಿಮೆ, ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ ಮಾತ್ರ. ಅದು ಎಗ್ ಫ್ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತಾರೆ. ಅದನ್ನ ನಿಜವಾಗ್ಲು ನಾನು ಫಿಕ್ಸ್ ತಗೊಂಡ್ ಹೋಗ್ತೀನಿ ಸ್ನೇಹಿತರೆ. ಇದೇ ಒಂದು ಶಾಪ್ ಅಲ್ಲಿ ತಗೊಂಡ್ ಹೋಗ್ತೀನಿ. ನೋಡ್ತಿರ್ಬೋದು. ಅದನ್ನ ಶಾಪ್ ಹೆಸರೇನು? ಶಾಪ್ ಹೆಸರು ನಮ್ದು ಇಲ್ಲಿ ಹಾಕಿಲ್ಲ ನಾವು. ಬರೀ ಇವಾಗ ನಮ್ಮ ಫೋನ್ ಪೇ ಇಲ್ಲಿ ಇರೋದು RR ಫಾಸ್ಟ್ ಫುಡ್ ಅಂತ ಇದೆ. RR ಫಾಸ್ಟ್ ಫುಡ್ ಅಂತ ಇದೆ. ಇನ್ಮೇಲೆ ಅದು ಹೆಸರು ಬಂದ್ಬಿಟ್ಟು ಶಾಪಿಂಗ್ ಮಾಲ್ ಆಪೋಸಿಟ್ ಎಗ್ ರೈಸ್. ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನೋಡ್ತಿರ್ಬೋದು ಇಲ್ಲಿ ರಾಜಣ್ಣ ಅವರ ಪತ್ನಿ ಪ್ರೇಯಸಿ, ಅವ್ರನ್ನೇ ಕೇಳೋಣ. ಎಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ರ ನಿಮ್ಮ ಯಜಮಾನ್ರಿಗೆ? 25 ವರ್ಷದಿಂದ ಮಾಡ್ತಾ ಇದೀವಿ. ಎಗ್ ರೈಸ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಅಲ್ಟಿಮೇಟ್ ಟೇಸ್ಟ್. ಸ್ಪೆಷಲ್ ರೈಸ್ ಅಂತ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಬರೀ ಎಗ್ ಐಟಮೇ. ಬಾಲ್ಡ್ ಎಗ್ ರೈಸು, ಎಗ್ ಬುರ್ಜಿ, ಎಗ್ ರೈಸು, ವೆಜ್ ಬೇಕಾದ್ರೆ ವೆಜ್ ಫ್ರೈಡ್ ರೈಸ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ. ಎಗ್ ಬುರ್ಜಿ, ಇದು ಬಾಲ್ಡ್ ಎಗ್ ಎಲ್ಲಾ ಮಾಡ್ತಾರೆ. ಒಬ್ರು ಆರಾಮಾಗಿ ತಿನ್ಬೋದು. ಅಮ್ಮ, ನಿಮ್ಗೆ ಇವಾಗ ಎಗ್ ರೈಸ್ 6 ಗಂಟೆಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಯಾವ ತರ ಪ್ರೋಸೆಸ್ ಇರುತ್ತೆ, ಅದ್ರದ್ದು ಏನೇನ್ ಸಪೋರ್ಟ್ ಮಾಡ್ತೀರಾ ಅಂತ? ನಾವ್ ಒಂದ್ 3 o'clock ಬರ್ತೀವಿ. ಬಂದ್ ಇಬ್ರು ಸೇರ್ಕೊಂಡ್ ಜೊತೆಗೆ ಎಲ್ಲಾ ಹಚ್ಕೊಳ್ಳೋದು, ಎಲ್ಲಾ ಕಟ್ ಮಾಡೋದು, ಆಮೇಲೆ ಎಲ್ಲಾ ಬೇಯಿಸೋದು, ಅನ್ನ ಬೇಯಿಸೋದು ಎಲ್ಲಾ ರೆಡಿ ಮಾಡ್ಕೋತೀವಿ ಇಬ್ರು ಸೇರ್ಕೊಂಡು. 25 ವರ್ಷದಿಂದ ಜೊತೆಗೆ ಮಾಡ್ತಾನೆ ಇದೀವಿ. ಫಸ್ಟ್ ಗೋಬಿ ಮಂಚೂರಿ ಮಾಡ್ತಾ ಇದ್ವಿ, ಆಮೇಲೆ ಬಿರಿಯಾನಿ ಮಾಡಿದ್ವಿ, ಆಮೇಲೆ ಇವಾಗ ಎಗ್ ರೈಸ್ ಮಾಡ್ತಾ ಇದೀವಿ. ಬರೀ ಎಗ್ ಐಟಮ್ ಎಲ್ಲ ಮಾಡ್ತಾ ಇರೋದು. ಎಲ್ಲ ಜೊತೆಗೆ ಸೇರ್ಕೊಂಡು ಇಬ್ರು ಮಾಡ್ತೀವಿ. ಇವಾಗ ಹೇಳಿದ್ರೆ 25 ವರ್ಷದಿಂದ ಮಾಡ್ತಾ ಇದೀವಿ. 25 ವರ್ಷದಿಂದ ಮಾಡ್ತಾ ಇದ್ರ ಅಂತ ಹೇಳಿದೀರಾ. ಹೇಗಿತ್ತು ಜರ್ನಿ? ಹೇಗಿತ್ತು ಸ್ಟ್ರಗಲಿಂಗ್? ಹೇಗಿತ್ತು ನಿಮ್ದು? ತುಂಬಾ ಕಷ್ಟಪಟ್ಟಿದೀವಿ. ಅವಾಗೆಲ್ಲ ಫುಟ್ಪಾತ್ ಮೇಲೆ ಗಾಡಿ ಹಾಕೊಂಡ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಅಂಗಡಿ ಮಾಡ್ಕೊಂಡಿದೀವಿ, ಬಾಡಿಗೆ ಅಂಗಡಿ ಮಾಡ್ಕೊಂಡಿದೀವಿ. ಅಮ್ಮ, ಇವಾಗ ವಿಡಿಯೋ ರೀಚ್ ಆಗಿರುತ್ತೆ, ಒಂದ್ ಸ್ವಲ್ಪ ಜನಕ್ಕಾದ್ರೂ ರೀಚ್ ಆಗುತ್ತೆ. ಓಕೆನಾ? ಆ ರೀಚ್ ಆಗೋರ್ಗೆ ನಿಮ್ಮ ಎಗ್ ರೈಸ್, ನಿಮ್ಮ ಕೈ ರುಚಿ ತಿನ್ಸಕ್ಕೆ ರೆಡಿನಾ? ಕದ್ರನಹಳ್ಳಿ ಜನ ಎಲ್ಲ ನಮ್ಮ ಮನೆಯವ್ರ ಫೇಮಸ್. ಯಾಕಂದ್ರೆ ಅಷ್ಟು ಇವಾಗ ದುಡ್ಡು ಕಡಿಮೆ ಇದ್ರು ಕೊಡ್ತೀವಿ. ಆತರ ನಾವು ಹಿಂಗೆ ದುಡ್ಡು ತಗೊಂಡೇ ಕೊಡ್ಬೇಕು ಅಂತ ಏನಿಲ್ಲ, ಚೆನ್ನಾಗ್ ಕೊಡ್ತಾರೆ. ರಾಜಣ್ಣ ಏನೋ ಹೇಳ್ತಾ ಇದಾರೆ ಇಲ್ಲಿ, ಬರ್ತೀನಿ ರೀ. ಹೇಳಿಮ್ಮ ಮತ್ತೆ. ಕದ್ರನಹಳ್ಳಿ ಜನಗೆಲ್ಲ ಫೇಮಸ್ ನಮ್ಮ ಮನೆಯವರು. ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಎಲ್ಲಾರ್ಗು. ಅಷ್ಟೇ. ಓಕೆ ಕೊಡಿ. ನೆಕ್ಸ್ಟ್ ರಾಜಣ್ಣನ್ ಕೊಡೋಣ. ರಾಜಣ್ಣ ಅವರೇ, ನಿಮ್ಮ ಧರ್ಮಪತಿಯವರು ನಿಮ್ಮ ಹಾರ್ಡ್ ವರ್ಕ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಾರೆ. ನೆಕ್ಸ್ಟ್ ನೀವೇ ಮಾತಾಡ್ಬೇಕು ಈಗ. ತಗೊಳ್ಳಿ. ತಗೊಳ್ಳಿ, ಹೇಳ್ತೀನಿ ಈಗ. ಹೇಳಿ ರಾಜಣ್ಣ. ಇದು ಎಗ್ ರೈಸ್ ಇದು ರಾಜೇಶ್ ಎಗ್ ರೈಸ್ ಅಲ್ಲ, ನಿಮ್ ಎಗ್ ರೈಸ್ ಅಂತ ತಿಳ್ಕೊಳ್ಳಿ. ಆಯ್ತು. ಆಮೇಲೆ ನಿಮ್ಗೆ ಯಾಕೆ ಬೇಕೋ ಆ ತರ ಬಂದು ಇಲ್ಲಿ ಹಾಕಿಸ್ಕೋಬಹುದು. ಆ ತರ ಏನು ತೊಂದ್ರೆ ಇಲ್ಲ. ನಿಮ್ ಚಾಯ್ಸ್ ನಮ್ಮ ಎಗ್ ರೈಸ್.
ರಾಜಣ್ಣ, ಹೇಗಿತ್ತು ನಿಮ್ಮ 20 ವರ್ಷದ ಈ ಒಂದು ಸ್ಟ್ರಗಲಿಂಗ್ ಲೈಫ್? ಹೇಗ್ ಸ್ಟಾರ್ಟ್ ಮಾಡಿದ್ರಿ? ನಾವೆಲ್ಲ ಅರ್ಧ ಕೆಜಿಯಿಂದ ಮನೇಲಿ ಮಾಡ್ಕೊಂಡ್ಬಂದು, ಮನೆಯಿಂದ ಅರ್ಧ ಕೆಜಿ ಮಾಡ್ಕೊಂಡ್ಬಂದು ಫುಟ್ಪಾತ್ ಅಲ್ಲಿ ಗಾಡಿ ಹಾಕೊಂಡು ಈ ಅಂಗಡಿ ಮಾಡಿ 20 ವರ್ಷ ಆಗಿದೆ ನಮ್ದು. ಓಕೆ 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 ಓಕೆ. 2007 ಅಲ್ಲಿ ಮಾಡಿರೋದು ಅಂಗಡಿ ಇದು. ನೀವು 20 ವರ್ಷದಿಂದ ಅಂಗಡಿನ ಆನ್ ಮಾಡಿದೀರಾ. ಓಕೆನಾ, ಒಳ್ಳೆ ಪ್ಲಾಟ್ಫಾರ್ಮ್ ನ ಹುಡ್ಕೊಂಡಿದ್ರೆ ತುಂಬಾ ಕಷ್ಟಪಟ್ಟು ಅಲ್ವಾ? ಹೌದು. ಇವಾಗ ಹೊಸದಾಗಿ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕನ್ನೋರ್ಗೆ, ಹೋಟೆಲ್ ಹಾಕ್ಬೇಕನ್ನೋರ್ಗೆ, ಎಗ್ ರೈಸ್ ಹಾಕ್ಬೇಕನ್ನೋರ್ಗೆ, ಹೊಸ ಅಂಗಡಿ ಏನೋ ಓಪನ್ ಮಾಡಿರ್ತಾರೆ, ಅವ್ರಿಗೆಲ್ಲ ಏನ್ ಸಲಹೆ ಕೊಡ್ತೀರಾ ನಿಮ್ ಕಡೆ? ನನ್ನ ಸಲಹೆ ಏನಂದ್ರೆ, ಬೆಂಗಳೂರಿಗೆ ಪ್ರತಿಯೊಬ್ರು, ಇವಾಗ ನಾವು ಹಳ್ಳಿಯಿಂದ ಬರೋ ಜನಗಳು ಪ್ರತಿಯೊಬ್ರು ಬಿಸ್ನೆಸ್ ಮಾಡಿ ಅಂತಾನೆ ಹೇಳ್ತೀನಿ ನಾನು. ಒಬ್ರ ಹತ್ರ ಕೆಲಸ ಮಾಡ್ಬೇಡಿ ಅಂತ, ನಾನು ಕೆಲ್ಸಕ್ಕೆ ಹೋಗ್ಬೇಡಿ, 8 ಅವರ್ ಕೆಲಸ ಮಾಡಬೇಡಿ. ಓನಾಗಿ ಯಾವ್ದಾರು ಅಲ್ಲಿ ಎಗ್ ರೈಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ಓನ್ ಬಿಸ್ನೆಸ್. ನಮ್ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಒಬ್ರಿಗೆ 4 ಜನಕ್ಕೆ ನಾವು ಒಂದು 4 ಜನಕ್ಕೆ ಅನ್ನ ಹಾಕ್ಬೇಕು. ನಾವು ಓನ್ ಬಿಸ್ನೆಸ್ ಮಾಡಿದ್ರೇನೆ, ಓನ್ ಬಿಸ್ನೆಸ್ ಓನ್ ಬಿಸ್ನೆಸ್ ಮಾಡ್ಬೇಕು. ನಾವು ಹಳ್ಳಿಯಿಂದ ಬಂದಿರ್ತೀವಿ, ಎಲ್ಲ ಕಷ್ಟದಿಂದ ಬಂದಿರ್ತೀವಿ, ಊಟ ಇಲ್ದೇನೆ ಬಂದಿರ್ತೀವಿ, ಎಲ್ಲ ನಾವು ತುಂಬಾ ಕಷ್ಟದಿಂದ ಬಂದಿರೋರು. ನಾವ್ ಏನ್ ಅನಿಸ್ತು ಅಂದ್ರೆ, ನಾವೊಂದು 12 ವರ್ಷ ಬೇರೆ ಕಡೆ ಕೆಲಸ ಮಾಡ್ದ. ಕೆಲಸ ಮಾಡಿದಾಗ ಏನ್ ಕೊಟ್ಟರು ಅವರು, ಏನಿಲ್ಲ ನಮ್ಗೆ ಅಲ್ಲಿಂದ ನಮ್ಗೆ ಉದ್ಯೋಗದಲ್ಲಿ ಏನಿಲ್ಲ. ನಾವು ನಮ್ ಬಿಸ್ನೆಸ್ ಮಾಡಿದ್ಮೇಲೆ ನಮ್ ದೇವ್ರು ಏನೋ ಒಂದ್ ಕೃಪೆಯಿಂದ ಒಂದ್ ಜೀವನಕ್ಕೆ ಒಂದು ದಾರಿ ಆಗಿದೆ, ನಿಮ್ದಿಗಿದ್ದೀವಿ, ಏನ್ ತೊಂದ್ರೆ ಇಲ್ಲ. ನಾವು ಪ್ರತಿಯೊಬ್ಬರಿಗೆ ಹೇಳೋದು ಒಂದು ಏನಂದ್ರೆ, ಪ್ರತಿಯೊಬ್ರು ಊರ್ ಬಿಟ್ಟು ಬಂದವರು ಓನ್ ಬಿಸ್ನೆಸ್ ಮಾಡಿ, ಬಿಸ್ನೆಸ್ ಮಾಡಿ, ನಿಮ್ದೇ ಆದಂತ ಒಂದು ಟೇಸ್ಟ್ ಕೊಡಿ. ರಾಜಣ್ಣ, ಎಲ್ಲಾರು ನೀವು ಎಗ್ ರೈಸ್ ಮಾಡಿ ಅಂತ ನಾವು ಕೇಳಲ್ಲ. ಎನಿವನ್ ನಿಮ್ಮ ಮೇಂಡಲ್ ಏನಿರುತ್ತೆ, ಪ್ರತಿಯೊಬ್ಬರಿಗೂ ತಲೆ ಅನ್ನೋದು ಇರುತ್ತೆ, ಬುದ್ಧಿ ಅನ್ನೋದು ಇರುತ್ತೆ. ಅದನ್ನ ನಾವು ಯೂಸ್ ಮಾಡ್ಬೇಕು. ಅದು ಒಂದೊಂದ್ ಏಜ್ ಅಲ್ಲಿ ಒಂದೊಂದು ಯೂಸ್ ಮಾಡೋ ತರ ಬರುತ್ತೆ. ನೋಡಿ, ಇವಾಗ ಯಾರು ಏನೋ ಇರಲ್ಲ, ಫಿಲಂ ಸ್ಟಾರ್ ಗಳೆಲ್ಲ ಹೆಂಗಾಗಿದ್ದಾರೆ, ಬರೀ 10th ಓದೋರು ಸ್ಟಾರ್ ಆಗಿದ್ದಾರೆ, 3ನೇ ಕ್ಲಾಸ್ ಓದೋರು ಸ್ಟಾರ್ ಆಗಿದ್ದಾರೆ. ಅವೆಲ್ಲ ಅದೃಷ್ಟ. ಒಂದೊಂದು ತಲೆ ಇರುತ್ತೆ, ಆ ತಲೆ ಯೂಸ್ ಮಾಡಿದ್ರು ಮಾತ್ರ ಮನ್ಸ ನಾನು ಅಂತ ಎಲ್ಲಾರು ಒಂದ್ ಕಡೆ ಗುರ್ತಾಗ್ತಾರೆ. ರಾಜಣ್ಣ, ಇವಾಗ ನೆಕ್ಸ್ಟ್ ಏನಂದ್ರೆ, ರಾಜಣ್ಣ ನಿಮ್ಮ ಬಾಳ ಪತ್ನಿ ಹೇಗೆ ಸಪೋರ್ಟ್ ಮಾಡಿದ್ರು, ಹೇಗೆ ಸಪೋರ್ಟ್ ಸಿಕ್ತು ನಿಮ್ಗೆ? ನಮ್ಗೆ ಅವರಿಂದಾನೇ ಒಂದು ಸಪೋರ್ಟ್ ಅಂತ ಹೇಳಿ. ಇವಾಗ ನಮ್ದು ಎಡಗೈ, ಅವ್ರದೇ ಬಲಗೈ ತರ. ಸೂಪರ್ ಸೂಪರ್ ರಾಜಣ್ಣ. ಇವಾಗ ಅವ್ರು ಇದ್ದೋದಕ್ಕೆ ನಾವ್ ಒಂದ್ ಮೆಟ್ಲು ಹತ್ತ. ಇವಾಗ ಅವ್ರಿಲ್ಲ ಅಂದ್ರೆ ಇಲ್ಲಿ ಇವಾಗ ಎಲ್ಲ ಫುಲ್. ಇವಾಗ ನಾವ್ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರು ಸುಧಾ, ನಾವು ಕೆಲ್ಸದಿಂದ ಬರೋ ಅಷ್ಟ್ರಲ್ಲಿ ಅವ್ರು ನಮ್ಗೆ ರೆಡಿ ಮಾಡಿ ಇಡ್ತಾ ಇದ್ರು. ಅವೇ ನಮ್ದು ಒಂದು ಬಂಡಿ ಗಾಡಿ ಇತ್ತು ಅಲ್ವಾ? ಬಂಡಿ ಗಾಡಿಯಲ್ಲಿ ಅವಾಗೆಲ್ಲ ಕಟ್ ಮಾಡಿ ಅವೆಲ್ಲ ರೆಡಿ ಮಾಡಿ ಬರುವಷ್ಟರಲ್ಲಿ ಆಮೇಲೆ ಎಲ್ಲ ಫುಲ್ ಅವರೇ ಬಲ್ಗೆ ಅನ್ಕೊಳ್ಳಿ. ನಮ್ ಬಿಸ್ನೆಸ್ ಅವರೇ ಮೇನ್, ಇವರೇನೆ ನಮ್ಗೆ. ಅದನ್ನ ಎಷ್ಟು ವರ್ಷದಿಂದ ನೀವು ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ? ಅವರು ಮದ್ವೆ ಆದಾಗಿಂದ, ಮದ್ವೆಕ್ಕಿಂತ ಮುಂಚೆನ? ಮದುವೆ ಆದಾಗಿಂದಾನು ಮಾಡ್ತಾ ಇದಾರೆ. ನಾವಾಗಿರೋದು ಲವ್ ಮ್ಯಾರೇಜ್. ಮದುವೆ ಮುಂಚೆಗಳು ಹೆಲ್ಪ್ ಮಾಡ್ತಾ ಇದ್ರು. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಲೇ ಹೆಲ್ಪ್ ಮಾಡಿದ್ದಾರೆ. ಇವಾಗಲೂ ಸುಧಾ ನಮ್ಗೆ ಹೆಲ್ಪ್ ಮಾಡ್ತಾನೆ. ಹೇಳಿ ರಾಜಣ್ಣ, ಸ್ವೀಟ್ ಆಗಿ ಕ್ವಿಕ್ ಆಗಿ ನಿಮ್ದು ಲವ್ ಬಗ್ಗೆ ಹೇಳಿ. ಯಾವ ತರ ಸ್ಟಾರ್ಟ್ ಮಾಡಿದ್ರಿ ನೀವು? ಅದು ಬಿಡಿ, ಅವೆಲ್ಲ ಬರೀ ಎಗ್ ರೈಸ್ ಅಡ್ವರ್ಟೈಸ್ಮೆಂಟ್. ಓಕೆ. ರಾಜಣ್ಣ, ಸ್ನೇಹಿತರೆ, ರಾಜಣ್ಣ ಅವ್ರದ್ದು ಅಂಗಡಿಯಲ್ಲಿ ಇದೆ ಅಂದ್ರೆ, ಇಲ್ಲಿರೋನೆ ಹುಡುಗ ಡೈಲಿ ಬರ್ತಾನೆ. ಕದ್ರೇನಹಳ್ಳಿ ಇದೆ ಅಲ್ಲ, ಇಲ್ಲಿ ಕದ್ರೇನಹಳ್ಳಿಲಿ ಒಂದು ಈಜಿ ಶಾಪಿಂಗ್ ಮಾರ್ಟ್ ಅಂತ ಇದೆ. ನಿಮ್ದು ಮಾಡಿದ್ರೆ ಎದುರುಗಡೆನೆ ಒಂದು ಚಿಕನ್ ಅಂಗಡಿ ಇದೆ, ಬೇಡ ಅಂತ. ಪಕ್ಕನೆ ರಾಜಣ್ಣನ ಅಂಗಡಿ ಇರುತ್ತೆ. ಬನ್ನಿ, ಈ ಕಡೆ ವಿಸಿಟ್ ಮಾಡಿ. ಓಕೆ, ಇಲ್ಲಿ ಏನು ನಮಗೆ ಬೇಕಾದ ಟೇಸ್ಟಿಂಗ್ ಅಲ್ಲಿ ರಾಜಣ್ಣ ಅವರು ಅಡಿಗೆ ಮಾಡ್ಕೊಡ್ತಾರೆ ನೋಡಿ. ಅವ್ರಿಗೆ ಇನ್ನೊಂದ್ ಏನಂದ್ರೆ, ಬೇಸಿಕಲಿ ರಾಜಣ್ಣ ನೀವು ಫಿಟ್ನೆಸ್ ಎಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ರ ಅಂತ ಕೇಳ್ಪಟ್ಟೆ, ಹೌದಾ? ನಾವೆಲ್ಲ ಓಲ್ಡ್. ಇವಾಗ ಯುವಕರ ಹತ್ರ ನಾವೇನ್ ಮಾಡಕ್ಕಲ್ಲ, ನಾವೆಲ್ಲ ಮಾಡಿದ್ದೆ ಗರಡಿಲಿ. ರಾಜಣ್ಣ, ಹೇಗಿತ್ತು ಅವಾಗಿನ ಗರಡಿ ಎಲ್ಲ ನಿಮ್ದು? ಗರಡಿ ಎಲ್ಲ ಏನ್ ಮಾಡೋದು, ನಾವೆಲ್ಲ ನೈಟ್ ಹೊತ್ತು ನಮ್ಮ ತಾಯಿಯವ್ರು ಬಂದು ಗಂಜಿ ಕಾಯಿಸೋರು, ಬೆಳಗ್ಗೆ ಎದ್ದು ಗಂಜಿ ಕುಡಿತಾ ಇದ್ರು. ಅದೇ ನಮ್ಗೆ ಇದು. ಇನ್ನೇನ್ ಬೇರೆ ಇನ್ನೇನು ಒತ್ತೇನಿಲ್ಲ. ನಿಮ್ದು ಫೋಟೋ ನೋಡ್ದೆ ನಾನು, ನಿಮ್ಗೆ ನಾನು ಫೋಟೋ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಆಮೇಲೆ ರಾಜಣ್ಣ ಅವರು ಫಿಟ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್, ನನಗಿಂತ ಚೆನ್ನಾಗಿ ಫಿಟ್ನೆಸ್ ನ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಆವಾಗಿಂದ ಊಟ, ಆವಾಗಿನ ಗಾಳಿ, ಜವಾರಿ ಚಿಂದಿ ಚಿತ್ರಾನ್ನ ಆವಾಗಿನ ಮಾತ್ರ. ರಾಜಣ್ಣ ಅವರೇ ಹೇಳಿ, ಫಿಟ್ನೆಸ್ ಮಾಡೋರ್ಗೆ ಏನೆಲ್ಲ ಸಜೆಸ್ಟ್ ಮಾಡ್ತೀರಾ ರಾಜಣ್ಣ ಅವ್ರಿಗೆ? ಫಿಟ್ನೆಸ್ ನಾನ್ ಫಿಟ್ನೆಸ್ ಮಾಡೋರ್ಗೆ ಹೇಳೋದು ಏನಂದ್ರೆ, ಮೆಡಿಸಿನ್ ಯಾವ್ದು ತಗೊಳಕ್ ಹೋಗ್ಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು ಕೇಳಿಸ್ಕೊಳ್ಳಿ. ಮೆಡಿಸಿನ್ ಯಾವುದೇ ಕಾರಣಕ್ಕೂ ಮೆಡಿಸಿನ್ ಯಾವ್ದು ತಗೋಬೇಡಿ. ಮೆಡಿಸಿನ್ ಯಾವ್ದು ತಗೋಬೇಡಿ. ಮನೇಲಿ ಏನ್ ಫುಡ್ ಯೂಸ್ ಮಾಡ್ತೀರಾ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿ, ಸ್ವಲ್ಪ ಮಾಡೋ ಬದಲು ಜಾಸ್ತಿ ಮಾಡಿ. ಸೂಪರ್ ಸೂಪರ್ ಸಲಹೆ. ನೋಡಿದ್ರ, ಮೆಡಿಸಿನ್ ಯಾವ್ದು ತಗೋಬೇಡಿ. ರಾಜಣ್ಣ ಹೇಳ್ತಾ ಇದ್ದಾರೆ ಅಂದ್ರೆ,
ಅವ್ರದ್ದು ಗರಡಿ ಮನೇಲಿ ಏನೋ ವರ್ಕೌಟ್ ಮಾಡಿ ಫಿಟ್ನೆಸ್ ನ ಬಾಡಿನ ಏನೋ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಅವ್ರು ಹೇಳಿದ್ದಿತ್ತೆ ಮೆಡಿಷನ್ ಟ್ಯಾಬ್ಲೆಟ್ ತಗೊಂಡು ಬಾಡಿ ಬಿಲ್ಡ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ರಾಜಣ್ಣ. ನಿಜವಾಗ್ಲು ಅದು ನಿಜಾನೇ, ಖಂಡಿತ ರಾಜಣ್ಣ. ನೋಡಿದ್ರೆಲ್ಲ ಖುಷಿ ಪಡ್ತಾರೆ. ರಾಜಣ್ಣ, ಇದು ಒಂದು ಅಂಗಡಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ವೀಕ್ಷಕರಿಗೆ. ನಮ್ದು ಕದನಹಳ್ಳಿ ಸರ್ಕಲ್, ಜೋರಗಳಿ ಕದನಹಳ್ಳಿ ಸರ್ಕಲ್, ಕದನಹಳ್ಳಿ ಮೇನ್ ರೋಡ್, ವಿಷ್ಣುವರ್ಧನ್ ರಸ್ತೆ, ಬನ್ಸಂಗ್ರೆ ಸೆಕೆಂಡ್ ಸೈಜ್, ಬೆಂಗಳೂರು 70. ಓಕೆ ಮಾಡಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು ಅಂತ ಹೇಳಿ ನೋಡಿ. ಹಾಗೆ ನೋಡಪ್ಪ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬ್ರದರ್ ಹೇಳಿ, ರಾಜಣ್ಣ ಅವ್ರದ್ದು ಎಗ್ ರೈಸ್ ಹೇಗಿದೆ? ಟೇಸ್ಟ್ ಹೇಗಿದೆ? ಟೇಸ್ಟ್ ಸಕ್ಕದಾಗಿರುತ್ತೆ. ನಾನೊಂದು 5 years ಆಗಿ ಕಂಟಿನ್ಯೂಸ್ ಆಗಿ ತಿಂತಾ ಇದೀನಿ. 5 ವರ್ಷದಿಂದ 5 years ಆಗಿ ಅವಾಗಿಂದಾನು ತಿಂತಾ ಇದೀನಿ. ಸ್ಕೂಲ್ ಟೈಮ್ ಇಂದ ತಿಂತಾ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೀನಿ. ನೋಡಿ, 5 ವರ್ಷದಿಂದ ತಿಂತಾ ಇದಾರಂದ್ರೆ ಎಗ್ ರೈಸ್ ತಿಂದು 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 ಬೋರಿಂಗ್ ಆಗ್ತಿದೆ ಅಂತ ಹೇಳ್ತಾರೆ ಕೆಲವೊಬ್ರು. ಆದ್ರೆ ರಾಜಣ್ಣ ಮಾಡೋ ಇಲ್ಲ ಬ್ರೋ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ವಾ? ಟೇಸ್ಟ್ ಕಾಂಪ್ರಮೈಸ್ ಆಗಿಲ್ಲ. ಕೊಡಿ ಅವ್ರಿಗೆ ಈಗ. ಸರ್ ಹೇಗಿದೆ ಸರ್ ಟೇಸ್ಟ್? ಬಾರಿ ಚೆನ್ನಾಗಿದ್ರಿ. ಆತರ ಇಟ್ಕೊಳ್ಳಿ. ಹೇಗಿದೆ ಸರ್ ಟೇಸ್ಟ್? ಬಾರಿ ಚೆನ್ನಾಗಿದ್ರಿ. ಹೌದಾ? ಹೊಟ್ಟೆ ತುಂಬಾ ಕೊಡ್ತಾರೆ. ಹೌದಾ? ಓಕೆ. ಇನ್ನ ಬೇಕಂದ್ರೆ ಇನ್ನ ಹಾಕ್ತಾನೆ. ಇನ್ನ ಬೇಕಂದ್ರೆ ಇನ್ನ ಪಾಪ ಹಂಗೇನ್ ಹೊಟ್ಟೆ ತುಂಬಾ ಕೊಡ್ತಾನಪ್ಪ. ಅಲ್ವಾ? ಪುಣ್ಯಾತ್ಮ, ಪುಣ್ಯಾತ್ಮ. ಪುಣ್ಯಾತ್ಮ ಪುಣ್ಯಾತ್ಮ. ದೇವ್ರು ಚೆನ್ನಾಗಿಟ್ಟಿರ್ಲಿ ಅವನಿಗೆ. ರಾಜಣ್ಣ ಅವ್ರ ಏನ್ರಿ ಒಳ್ಳೆ ಒಳ್ಳೆ ಅಪ್ರಿಶಿಯೇಟ್ ಪಡಿತಾ ಇದ್ರಿ. ಇಲ್ಲ, ಹಂಗೈತ್ ಮನ್ಸು, ದೊಡ್ಡ ಮನ್ಸು ಆತಂದು. ಹಾಗೆ ಒಂದ್ ಎಗ್ ರೈಸ್ ಬಂತು ಹೇಳ್ತಾನೆ. ಇಲ್ಲ, ಅದು ಮಾಮೂಲು. ಅದು ಹೌದಾ? ನಾವು ಡೈಲಿ ಓಕೆ ಓಕೆ. ಇಲ್ಲೇ BMTC ಡ್ರೈವರ್. ಸೂಪರ್ 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 ಸೂಪರ್. ಸರ್ ಹೇಗಿದೆ ಸರ್ ರಾಜಣ್ಣ ಅವ್ರ ಎಗ್ ರೈಸ್? ಓನರ್ ಅಂದ್ರೆ ಅಂತ ಓನರ್ ಸಿಕ್ಕಲ್ರು. ಹೌದಾ? ಎಗ್ ರೈಸ್ ಓನರ್ ಅಂದ್ರೆ ಹೆಂಗೆ? ಹಾ, ನಾವೇನು ಜಾಸ್ತಿ ನೋಡುವಂಗೆ ಇಲ್ಲ. ಟೇಸ್ಟಿಂಗ್ ಚೆನ್ನಾಗಿರುತ್ತೆ. ಕಾಸುನು ಇಲ್ಲ. ₹1, ₹10, ₹20 ಇಲ್ಲ ಅಂದ್ರೂ ಹೋಗಿ ಕೊಡಿರಿ ಹೋಗಿ ಅಂತಾರೆ. ಹೌದಲ್ವಾ? ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು. ಓಕೆ ಓಕೆ ಆನ್ ಮಾಡಿ. ಓಕೆ ಹೋಗಿರೋದು ನಾವು. ಫ್ರೈ ಮತ್ತೆ ಎಗ್ ರೈಸ್, ಈರುಳ್ಳಿ, ಕೊತ್ತಂಬರಿ ಇಷ್ಟೇನೋ ಕೊಟ್ಟಿದ್ದಾರೆ. ಸಕ್ಕತ್ತಾಗಿರುತ್ತೆ ಮಾತ್ರ. ಟೇಸ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಖಂಡಿತ ಈ ಕಡೆ ಬಂದ್ರೆ ನಿಮ್ಗೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಸಾಕಷ್ಟು ಜನ ಜಿಮ್ ಮಾಡೋರು ಕೂಡ ಬಂದು ಇಲ್ಲಿ ಎಗ್ ರೈಸ್ ತಗೊಂಡ್ ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ತೀವಿ. ಟೇಸ್ಟಿಂಗ್ ಹಂಗಿದೆ ಕಣ್ರಿ. ಇವಾಗ ನಮ್ಗೂ ಒಬ್ರು ಹುಡುಗ ಹೇಳ್ದು 5 ವರ್ಷದಿಂದ ತಿಂತಾ ಇದೀನಿ ಅಂತ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ಎಷ್ಟು ರುಚಿ ಇರ್ಬೇಡ. ಬನ್ನಿ ಎಲ್ಲ ಬನ್ನಿ, ಒಂದು ಶಾಪ್ಗೆ ವಿಸಿಟ್ ಆಗಿ ಕಲ್ಲರನಹಳ್ಳಿನಲ್ಲಿ ಇರೋದು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಖಂಡಿತ ಸ್ವಲ್ಪ ಹಿಂದಕ್ಕೆ ಹೋಗೋಣ, ನೀವು ಕಾಣಿಸ್ತಾ. 1 ನಿಮಿಷ. ಎಲ್ಲರಿಗೂ ಈ ಕಡೆ ಬಂದಾಗ ಮಾತ್ರ ನಮ್ಮ ಅಂಗಡಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಕದನಹಳ್ಳಿ ಕಡೆ ಬಂದಾಗ ಮಾತ್ರ ನಮ್ಮ ಅಂಗಡಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಬಂದು ನೀವು ಎಗ್ ರೈಸ್ ತಿನ್ಕೊಂಡೋಗಿ ಟೇಸ್ಟ್ ನೋಡಿ. ನೆಕ್ಸ್ಟ್ ಪುನಃ ಇನ್ನೊಂದ್ಸತಿ ಬಂದೇ ಬರ್ತೀರಾ ನೀವು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಂದು ವಿಡಿಯೋ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಬಾಯ್.